ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಲ್ಲ, ಇವಾಗ ಬಂದಿರೋಂಥದ್ದೇ ಬರೋ ಚುಕ್ಕಿಗೆ ಬಂದಿದ್ದೀರಿ. ನಮಗೆ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅಂದರೆ ವಿಚಾರಣೆಗಳು ಏನೇನು ಮಾಡಿಕೊಡ್ದು ಅಂತೇಳಿ. ಏನಾನ ಮಾಡಿದ್ರಾಗನ ಅಲ್ಲಿರೋ ಮಿಲ್ಟ್ರಿ ಅವರು ಸ್ಟೇಷನಲ್ಲಿ ಹಾಕ್ಕೊಡ್ತಾರೆ. ಇವಾಗ ಅಲ್ಲಿ ನಾನು ಎಂಟ್ರಿ ಫೀಸ್ ತೊಗೊಂಡಿದ್ದೀನಿ, 20 ರೂಪಾಯಿ ಎಂಟ್ರಿ ಫೀಸು. ಈ ರೂಟಿಗೆ ಬಸ್ ಇಲ್ಲ, ಯಾವುದನ್ನ ಆಟೋ ಆಗಲಿ ಇಲ್ಲಾಂದರೆ ನಿಮ್ಮದು ಓನ್ ವೆಹಿಕಲ್ ಆಗಲಿ ಅದರಲ್ಲಿ ನೀವು ಟ್ರಾವೆಲ್ ಮಾಡ್ಕೊಂಡು ಬನ್ನಿ. ಇಲ್ಲಿಂದ ಇವಾಗ ಈ ಗೇಟಿಂದ ಇವಾಗ ಮುಂದ್ಗಡೆಗೆ ಹೋಗ್ಬೇಕಂದ್ರೆ ಜಸ್ಟ್ 2 ಕಿಲೋಮೀಟ್ರು, 5 ನಿಮಿಷದಲ್ಲಿ ಗಾಡಿಯಲ್ಲಿ ಹೋಗ್ಬೋದು. ನಡ್ಕೊಂಡು ಹೋದರೆ ಒಂದು 10-15 ನಿಮಿಷದಲ್ಲಿ ಹೊರಟೋಗ್ಬೋದು. ಬನ್ನಿ ಹೋಗಿ ನೋಡೋಣ ಅಂತ ಏನಿದೆ ಅಂತೇಳ್ಬಿಟ್ಟು. ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಅದ್ಭುತವಾಗಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನಾನು ಬಂದಿರೋಂಥದ್ದೇ ಬರೋ ಚುಕ್ಕಿಗೆ ಬಂದಿದ್ದೀನಿ. ಈ ಬರೋ ಚುಕ್ಕಿಯಲ್ಲಿ ಏನಪ್ಪ ಇದೆ ಅಂಥದ್ದು ಅಂತೇಳ್ಬಿಟ್ಟು ನೀವೆಲ್ಲ ಅನ್ಕೊಂಬೋದಲ್ವಾ. ಆವಾಗೇ ನೋಡಿದ್ರೆ ಗಗನ ಚುಕ್ಕಿನ ತೋರಿಸಿದೆ, ಬೋಟಿಂಗು ತೋರಿಸಿದೆ. ಇಲ್ಲೇನು ಅಂಥದ್ದಿದೆ ಅಂತೇಳ್ಬಿಟ್ಟು ನೀವು ಅನ್ಕೊಬೋದು. ಏನಪ್ಪ ಇದೆ ಅದನ್ನು ನೋಡೇ ಬಿಡೋಣ ಅಲ್ವಾ ಅಂತ ನಾನು ಬಂದಿದ್ದೀನಿ. ಯಾಕಂದ್ರೆ ನನಗೂ ಹೊಸ ಜಾಗ ಅಲ್ವಲ್ಲ, ಹೊಸ ಜಾಗ ನಾನು ನೋಡ್ಕೊಂಡೆ ಬಂದಿರೋದು. ಇವಾಗ ಅಲ್ಲಿ ನೋಡ್ತಾ ಇದ್ದೀರಲ್ಲ ಎಂಟ್ರೆನ್ಸು, ಅಲ್ಲೂ ಕೂಡ ಟಿಕೆಟ್ ತೊಗೊತಾ ಇದ್ದಾರೆ ಸಮಯ. ಯಾಕಂದರೆ ಮೈನ್ ರೋಡ್ ಅಲ್ಲಿ ಮೈನ್ ಗೇಟಲ್ಲಿ 20 ರೂಪಾಯಿ 20 ರೂಪಾಯಿ ತಗೊಂಡ್ರು. ಈ ಎಂಟ್ರಿ ಗೇಟಲ್ಲಿ 15 ರೂಪಾಯಿ ಟಿಕೆಟ್ 15 ಅಲ್ಲ 5 ರೂಪಾಯಿ ಟಿಕೆಟ್ ತೊಗೊತಾ ಇದ್ದಾರೆ. ಏನಂದರೆ ಇಲ್ಲಿ ಮೇಂಟೆನೆನ್ಸ್ ಬೇಕಲ್ವಾ, ಬಂದು ಇವೆಲ್ಲ ಮೇಂಟೆನೆನ್ಸ್ ಮಾಡಬೇಕು, ಇಲ್ಲೆಲ್ಲ ನೀಟಾಗಿ ಇಡಬೇಕು ಜಾಗನ. ಇಲ್ಲಿ ಯಾರು ಗಲೀಜು ಮಾಡಿದ್ರೂ ಅದನ್ನು ಸ್ವಲ್ಪ ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ನೋಡಬೇಕಲ್ವಾ, ಅದರಿಂದ ಸ್ವಲ್ಪ ನೋಡ್ತಾ ಇದ್ದಾರೆ. ಇವಾಗ ಇದ್ರ ಮುಂದ್ಗಡೆ ಹೋಗ್ತಾ ಇದ್ದಂಗೆ ನಮಗೆ ಏನು ಕಾಣುತ್ತೆ ಅಂತೇಳ್ಬಿಟ್ಟು ಪ್ರತಿಯೊಂದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಆದಷ್ಟು ಧೈರ್ಯ ಮಾಡ್ತೀನಿ. ತುಂಬ ಜನ ಇದ್ದಾರೆ, ನೀವೇ ನೋಡ್ತಾ ಇದ್ದೀರಲ್ಲ, ಅಲ್ಲೆಲ್ಲ ಜನ ಇದ್ದಾರೆ. ಅವ್ರ ಮುಂದೆ ಸ್ವಲ್ಪ ಧೈರ್ಯವಾಗಿ ಮಾತಾಡ್ತೇನೆ ಅಲ್ವಾ, ನನಗೂ ಗೊತ್ತಿಲ್ಲ. ಯಾಕಂದರೆ ಇದು ನನ್ನ 2ನೇಯ ಪಾರ್ಟ್ 2 ವ್ಲಾಗು, ಅಂದರೆ ವಿಡಿಯೋ. ನೋಡೋಣಂತೆ ಅಲ್ಲೆಲ್ಲ ಹೇಗೆ ನೋಡ್ತಾರೆ ಅಂತೇಳ್ಬಿಟ್ಟು. ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ, ಮಾತು ಹತ್ತಾಯ್ತಾ ಸ್ವಲ್ಪ ಉಲ್ಟಾ ಪಲ್ಟ ಆದ್ರೂ ಬೇಜಾರು ಮಾಡ್ಕೊಂಬೇಡಿ. ನಡೀರಿ ಹೋಗಿ ನೋಡೋಣ ಅಂತೆ ಅದು ಏನಿದೆ ಅಂತೇಳ್ಬಿಟ್ಟು. ಹೋಗ್ತಾ ಇದ್ದಂಗೆ ಏನು ಕಾಣುತ್ತೆ. ಎಲ್ಲರೂ ಬಂದು ಆಲ್ಮೋಸ್ಟ್ ಬಿಸಿಲು ತಲೆ ಮೇಲೆ ಇದೆ, ಅರ್ಥ ಆಯ್ತಾ? ಇವಾಗ ಎಲ್ಲ ಜನ ಆಲ್ಮೋಸ್ಟ್ ಈ ಬಿಸಿಲಿಗೆ ಇರೋಕ್ಕಾಗ್ತೀರ ಎಲ್ಲ ಹೊರಟವ್ರೆ. ಇನ್ನೂ ಇಲ್ಲೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು, ಯಾಕಂದರೆ ಬಿಸಿಲಿರೋ ಕಾರಣದಿಂದ. ನೋಡೋಣ ಅಂತೆ ಇನ್ನೂ ಮುಂದ್ಗಡೆ ಹೋಗ್ತಾ ಇದ್ದಂಗೆ ಏನೇನಿದೆ ಅಂತೇಳ್ಬಿಟ್ಟು. ಆಲ್ಮೋಸ್ಟ್ ತುಂಬ ಜನ ಬಂದು ಎಲ್ಲ ನೋಡ್ಕೊಂಡು ಹೋಗಾರೆ. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ನಮಗೂ ಐಡಿಯಾ ಬೇಕು. ಮಾತಾಡಬೇಕಂದ್ರೆ ಸ್ವಲ್ಪ ಫ್ರೀಡಮ್ ಬೇಕು, ಏನಿಲ್ಲ ಫ್ರೀಡಮ್ ಬೇಕು. ಜನಗಳ ಮುಂದೆ ಮಾತಾಡಬೇಕು ಅಂದರೆ ಸ್ವಲ್ಪ ಜಿಗುಪ್ಸೆ ಆಗ್ತದೆ. ಆದಷ್ಟು ಮುಂದಕ್ಕೆ ಮಾಡ್ತಾ ಇದ್ದಂಗೆ ನಮಗೆ ಅಭ್ಯಾಸನೂ ಆಗುತ್ತೆ. ಅಭ್ಯಾಸ ಆಗ್ತಾ ನಾವೇನು ಮಾಡಬೇಕು, ಕಲಿಬೇಕು. ಏಕ್ದಮ್ ಒಂದೇ ಸಲ ನಮಗೆ ಬರುತ್ತೆ ಅಂತೇಳ್ಬಿಟ್ಟು ಎಲ್ಲ ಮಾಡೋಕ್ಕಾಗಲ್ಲ. ಹೋಗ್ತಾ ಇರೋಣಂತೆ ಮುಂದಕ್ಕೆ. ಬೇಡ ವ್ಲಾಗ್ ಮಾಡ್ತಾಯಿದ್ದೀರಿ, ಅದೇ ನಮಗೆಲ್ಲ ಬಿಸ್ನೆಸ್ ಎಲ್ಲಿ ಬಸ್, ನಮ್ಮದೇ ಇದೆ ಬಿಸ್ನೆಸ್. ಇದರಲ್ಲೇ ಮಾಡ್ಕೊಂತೀನಿ, ಇಲ್ಲಿ ಏನು ಅನ್ಕೊಬೇಡಿ. ನಮಗೆ ಬೇಕಾದ್ರೆ ಫೋಟೋ ಕೂಡ ಮಾಡಿಕೊಡ್ತಾರೆ, ಬೇಕಾದ್ರೆ ಇಲ್ಲಿ ಬಂದು ಫೋಟೋ ಕೂಡ ತೆಗೆಸ್ಕೊಬೋದು. ಕಮ್ಮಿ ಪ್ರೈಸೇ, ಏನು ಜಾಸ್ತಿ ಪ್ರೈಸ್ ಏನಿಲ್ಲ. ನನ್ನ ಕೇಳ್ತಾಯಿದ್ರು ನಮಗೆ ಫೋಟೋ ಇವಾಗ ಸದ್ಯಕ್ಕೆ ಬೇಡ ಅಂತ ಕೇಳಿದ್ದೀನಿ. ಏನಂದರೆ ನಮ್ಮದು ಮಿಡಲ್ ಬಜೆಟ್ ಮೇಲೆ ನಾವು ಏನಿದ್ರು ಮಾಡ್ಕೊಬೇಕು. ನೀವು ಬಂದು ಬೇಕಾದರೆ ಫೋಟೋ ವೀಡಿಯೋಗಳಾಗಲಿ, ನಿಮಗೆ HD ಕ್ಲಾರಿಟಿಯಲ್ಲಿ ಫೋಟೋ ಫ್ರೇಮ್ ಆಗಲಿ ಇಲ್ಲಿ ಮಾಡಿಕೊಡ್ತಾರೆ. ಅದಕ್ಕೆ ಉದಾಹರಣೆ ಅಲ್ಲಿ ಇದ್ದಾರೆ. ಅದಕ್ಕೆ ಸಿಂಪಲ್ಲು ಒಂದು ಡೆಮೋ ಇಲ್ಲಿ ತೋರಿಸ್ತೀನಿ. ಆ ಡೆಮೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿರೋ ಪ್ಲೇಸ್ ಏನಪ್ಪ. ನೋಡ್ರಿ, ನಿಮಗೆ ಕಾಣಿಸುತ್ತೆ ಇದೇ ಬರೋ ಚುಕ್ಕಿ. ಹೇಗಿದೆ ಬರೋ ಚುಕ್ಕಿ? ಇನ್ನೂ ಹತ್ರ ಹೋಗ್ತಾ ಇದ್ದಂಗೆ ನೋಡೋಣ ಅಂತೆ. ಹತ್ರ ಹೋದಾಗ ಹೇಗಿರುತ್ತೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ದೂರದಿಂದ ಸರಿಯಾಗಿ ಕ್ಲಾರಿಟಿ ಇಲ್ಲ. ಕೆಳಗಡೆ ಹೋಗ್ತಾ ಇರೋಣಂತೆ, ಕೆಳಗಡೆ ಎಂಟ್ರಿ ಇದೆ.
ಇಲ್ಲಿ ಹೆಂಗೂ ಟಿಕೆಟ್ ಇಲ್ಲ, ಬಚಾವು ಅಲ್ಲೇ ಮೇನ್ ಎಂಟ್ರೆನ್ಸಲ್ಲೇ ಟಿಕೆಟು ತಗೊತಾ ಇದ್ದಾರೆ. ನೀವು ಇದು ನೋಡ್ತಾ ಇದ್ದೀರಲ್ಲ, ಇದು ಕರೆಂಟ್ ಪೋಲು. ಏನಕ್ಕಪ್ಪ ಅಂತ ಹೇಳಿದ್ರೆ, ಒಂದು ನಾವು ಇದರಿಂದ ಕ್ರಾಸ್ ಆಗಬಾರ್ದು, ಹತ್ತು ಕಡೆಯಿಂದ ಯಾವುದೇ ಪ್ರಾಣಿಗಳಾಗಲಿ ನಮ್ಮನ್ನು ಅಟ್ಯಾಕ್ ಮಾಡಬಾರ್ದು ಅಂತೇಳ್ಬಿಟ್ಟು ಮೇನ್ ಸೇಫ್ಟಿ ಹಾಕಿದ್ದಾರೆ. ಕರೆಂಟ್ ಪಾಸ್ ಆಗ್ತಾಯಿದೆ, ಇಟ್ಟರೆ ಮಟಾಶೆ. ಓಕೆ, ನೋಡೋಣ ಅಂತ ಮುಂದಕ್ಕೆ ಏನಿದೆ ಅಂತ ನೋಡೋಣ. ಇವಾಗ ಸ್ಯಾಂಪಲ್ಲಾಗೆ ನಿಮಗೆ ಫೋಟೋಗಳು ಬೇಕು, ಸೂಪರಾಗಿ ಮಾಡಿಕೊಡ್ತಾರೆ ಫೋಟೋಗಳು ಅನ್ನೋದಕ್ಕೆ ಇದೇ ನಿದರ್ಶನ. ಇಲ್ಲಿ ಫೋಟೋಗಳು ಕಾಣಿಸ್ತಾ ಇದೆಯಲ್ವಾ, ಈ ಥರ ಫೋಟೋಗಳನ್ನ ಮಾಡಿಕೊಡ್ತಾರೆ. ಫುಲ್ HD ಕ್ಲಾರಿಟಿಯಲ್ಲಿ ಇದನ್ನು ಡೆಮೋ ಥರ ಇಟ್ಟಿದ್ದಾರೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಫೋಟೋಗಳು ಹಿಡ್ದವ್ರೆ, ಎಲ್ಲ ಎಷ್ಟು ಜನ ಇಟ್ಟಿದ್ದಾರೆ. ಇವೆಲ್ಲ ನಮಗೆ ಡೆಮೋ ಫೋಟೋಗಳು. ಈ ಥರ ಫೋಟೋಗಳು ಬೇಕು ಅಂದರೆ ಅಲ್ಲಿರೋರು ಅಲ್ಲಿ ಮೇಲ್ಗಡೆ ಕುಂತಿರ್ತಾರೆ, ಅವ್ರು ಕೇಳ್ಬಿಟ್ಟು ನಿಮಗೆ ಫೋಟೋ ಬೇಕು ಅಂತೇಳಿ ಕೇಳ್ತಾರೆ. ಫೋಟೋ ಬೇಕು ಅಂದರೆ ಹೊಡ್ಸ್ಕೊಳ್ಳೋಣಂತೆ. ಬೇಡ ಸರ್, ನಮ್ಮ ಹತ್ರ ಫೋನ್ ಇದೆ, ಅಡ್ಜಸ್ಟ್ ಮಾಡ್ಕೊತೀರಿ ಅಂದರೆ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರೋಣಂತೆ. ಚೆನ್ನಾಗಿದೆಯಲ್ಲ ಅವ್ರ ಫೋಟೋಗಳು ತೆಗ್ದಿರೋದು ಪಾಯಿಂಟಲ್ಲಿ, ಎಷ್ಟು ಸಾಕತ್ತಾಗಿದೆ. ಇವಾಗ ನಮ್ಮ ಫೋಟೋನು ತೆಗಿಯೋಣಂತ ನಡೀರಿ. ನಮ್ಮದ್ರಲ್ಲೇ ಸೆಲ್ಫ್ ಇವಾಗ ಸೆಲ್ಫ್ ಫೋಟೋ ಏನಪ್ಪ, ಕೆಳಗಡೆ ಇನ್ನೂ ಹೋಗೋಣ. ಇಲ್ಲೊಂದು ಎಡ್ಜು ಕಾಣಿಸ್ತಾ ಇದೆ, ಇಲ್ಲೊಂದು ಎಡ್ಜು, ಅಲ್ಲೊಂದು ತುದಿ ಕೂಡ ಇದೆ, ನೀರು ಜಿಗಿತಾ ಇದೆ. ಯಾವುದು ಬರೋ ಚುಕ್ಕಿ. ಆವಾಗಲೇ ಗಗನ ಚುಕ್ಕಿ ಅಂತ, ಇವಾಗ ಏನಿಲ್ಲ ಬರೋ ಚುಕ್ಕಿ ಅಂತ ಇದೆ ಅಂದರೆ ಹೌದಪ್ಪ. ಇಲ್ಲಿ 2 ಇದ್ದಾವೆ, 2 ಪ್ಲೇಸು ಒಂದೇ ಕಡೆ ಇದೆ. ಆದರೆ ಈ ಜಾಗಕ್ಕೆ ಸುತ್ತಾಕೊಂಡು ಬರಬೇಕು. ಪಕ್ಕದಲ್ಲೇ ಇದೆ, ಆದರೆ ಸುತ್ತಾಕೊಂಬರ್ಬೇಕು. ಸುತ್ತಾಕೊಂಬರೋದ್ರಲ್ಲಿ ನಮಗೇನಂತ ಅನ್ಕೊತೀರಾ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ, ಪರಿಸರನ ತಿರುಗ್ದಂಗಿರುತ್ತೆ. ಯಾವಾಗಲೂ ಸಿಟಿಯಲ್ಲಿದ್ದು ಕೆಲಸ ಆಯಿತು, ಮನೆ ಆಯಿತು, ಕೆಲಸ ಆಯಿತು, ಮನೆ ಆಯಿತು. ನಮಗೇನೋ ಬಿಸಿಲಾಯ್ತಾ, ಈ ಜಾಗದಲ್ಲಿ ಬಂದು ನಿಂತ್ಕೊಬೋದು. ಓಕೆನಾ, ಇಂಥ ಜಾಗ ರೆಡಿ ಮಾಡಿದ್ದಾರೆ, ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದಾರೆ. ಇನ್ನೊಂದು, ನಾವೇನೇ ಮೆಟೀರಿಯಲ್ ತಿನ್ನೋ ತಿಂಡಿಗಳಾಗಲಿ ಇಲ್ಲ ವಾಟ್ರ್ ಬಾಟ್ಲಾಗಲಿ ನಮ್ಮ ಹತ್ರ ವೇಸ್ಟ್ ಅನ್ನೋದನ್ನು ಈ ಡಸ್ಟ್ಬಿನಲ್ಲಿ ಹಾಕಿ ತಪ್ಪಿ ನೋಡಿ ಆ ಥರ ಹಾಕೋಕೆ ಹೋಗ್ಬೇಡಿ. ಈ ಜಾಗಕ್ಕೆ ನಾವು ದುಡ್ಡು ಕೊಡ್ತೀರಿ ಅಂದ್ಕೊಂಡು ದುಡ್ಡು ಕೊಟ್ಬಿಟ್ರೆ ಮುಗಿಯೋದಿಲ್ಲ. ದುಡ್ಡು ಕೊಟ್ಬಿಟ್ರೆ ಮುಗಿಯೋದಿಲ್ಲ. ಜಾಗನ ನಾವೇ ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಇನ್ನು ಮುಂದೆ ಹೋಗ್ತಾ ಇರೋಣಂತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಬರೋ ಚುಕ್ಕಿ. ಎಷ್ಟು ಚೆಂದಾಗೆ ಸೌಂಡ್ ಕೇಳಿ, ಚೆನ್ನಾಗಿರುತ್ತೆ. ಸೌಂಡ್ ಮಾತ್ರ ಸಖತ್ತಾಗಿರುತ್ತೆ, ಸೌಂಡ್ ತುಂಬ ಸಖತ್ತಾಗಿರುತ್ತೆ. ಇವತ್ತು ಸದ್ಯಕ್ಕೆ ಎಲ್ಲರೂ ಹೋಗಿದ್ದಾರೆ. ಬೆಳಗ್ಗೆಯಿಂದ ತುಂಬ ಜನ ಇದ್ದರು ಅಂತೇಳಿ ಆಲ್ರೆಡಿ ಹೇಳಿದ್ರು. ಇವಾಗ ನೀವು ಲೇಟಾಗಿ ಬಂದಿದ್ರಿ ಅಂದರು. ಇರಲಿ, ಏನು ಮಾಡೋಣ, ನಮ್ಮ ಟೈಮು ಚೆನ್ನಾಗಿದೆ ಅನ್ಕೊತೀನಿ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಗಡಿಬಿಡಿ ಆಗಬಾರ್ದು ಮಾತಾಡೋದ್ರಲ್ಲಿ. ಯಾವುದು ಡಿಸ್ಟರ್ಬೆನ್ಸ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಬೇಡ ಅಂದ್ಕೊತೀನಿ. ಯಾಕಂದ್ರೆ ಬಂದು ಕೇಳ್ತಾ ಇರ್ತಾರೆ, ವಿಡಿಯೋ ಮಾಡ್ತಾಯಿದ್ದೀರಾ, ಫೋಟೋ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಯಾಕಂದರೆ ನಮಗೆ ಮಾತೇ ಬರೋಲ್ಲ. ಮಾತು ಬರಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಹೋಗ್ತಾ ಕಲಿಯೋಣ ಅಂತ. ಇವಾಗ ನೀವು ನೋಡ್ತಾ ಇದ್ದೀರಿ ಬರ ಚುಕ್ಕಿ. ಶಿವನ ಸಮುದ್ರದ ನಡುಭಾಗದಲ್ಲಿರೋಂಥದ್ದೇ ಬರ ಚುಕ್ಕಿ. ಅದಾದ ಮೇಲೆ ನಡುಭಾಗ ಯಾವುದಂದ್ರಪ್ಪ ಶಿವನ ಸಮುದ್ರ. ನಾವು ಬೋಟಿಂಗ್ ಹೋಗಿದ್ರಲ್ಲ, ಅದೇ ಶಿವನ ಸಮುದ್ರ. ಇದು ಬರ ಚುಕ್ಕಿ. ಇನ್ನೊಂದು ಅಲ್ಲಿ ನೋಡಿದ್ರಲ್ಲ, ಅದು ಗಗನ ಚುಕ್ಕಿ. ಹೇಗಿದೆ ನೀವು ಸ್ವಲ್ಪ ಲೈವಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇವಾಗ ಬರೋ ಚುಕ್ಕಿ ಬಂದಿರೋ ಪ್ಲೇಸೇ ಬಾಯಿಗೆ ಬರ್ತಾಯಿಲ್ಲ, ಆ ಥರ ಆಗೋಗ್ಬಿಟ್ಟೈತೆ ಕತೆ. ಇವಾಗ ಬಂದಿರೋ ಅಂಥದ್ದೇ ಬರೋ ಚುಕ್ಕಿ ಶಿವನ ಸಮುದ್ರ ಸೈಡು. ನೀವು ನೋಡ್ತಾ ಇದ್ದೀರಲ್ಲ ಹಿಂದ್ಗಡೆ ಯಾವ ಥರ ಜಲಪಾತ ಹೆಂಗೆ ಧುಮ್ತಾ ಇದೆ. ಅಂದರೆ ಇದು ನಮಗೆ ಕುಡಿಯೋ ನೀರೇ ಕೂಡ. ಇದು ಮಾಮೂಲಿ ನೀರು ಜಲಪಾತ ಗೊತ್ತಿರೋದೇ ಪ್ರತಿಯೊಬ್ಬರು. ಇನ್ನೊಂದು, ಈ ಜಾಗಕ್ಕೆ ಎಷ್ಟೋ ಜನ ಬಂದು ವಿಡಿಯೋ ಮಾಡಿ ಎಲ್ಲ ತೋರಿಸಿರ್ಬೋದು. ಇವಾಗ ನನ್ನ ಕಡೆಯಿಂದ ಈ ವಿಡಿಯೋ ಹೇಗಿತ್ತು ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಪ್ರತಿಯೊಂದು ಪ್ಲೇಸ್ಗಳನ್ನ ನಾನು ಹುಡುಕಿ ನಿಮಗೆ ತೋರಿಸ್ತೀನಿ. ಟಿಕೆಟ್ ಎಷ್ಟಾಗುತ್ತೆ, ಇಲ್ಲಿ ಎಂಟ್ರಿ ಫೀಸ್ ಹೆಂಗೆ, ಮತ್ತು ಇದಕ್ಕೆ ಯಾವ ಥರ ಬರಬೇಕು, ಲೊಕೇಶನ್ ಅಡ್ರೆಸ್ ಏನು, ಪ್ರತಿಯೊಂದನ್ನು
ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಥರ ಇನ್ನೂ ಮತ್ತೆ ಬೇರೆ ವಿಡಿಯೋಗಳಲ್ಲೂ ಪ್ರತಿಯೊಂದು ವಿಷಯನೂ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಭರಚುಕ್ಕಿ ಕೂಡ ಮುಗೀತು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತೆ. ಕಾಯಬೇಡಿ, ನಾನೇ ಕಾಯಬೇಕು, ಯಾಕಂದರೆ ನಿಮಗೋಸ್ಕರ ನಾನು ಕಾಯ್ತೀನಿ ಹೊರತು ನನಗೋಸ್ಕರ ನೀವು ಕಾಯೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಕರ್ನಾಟಕದವನು ಅಂತಲೇ ಹೇಳ್ಕೊತೀನಿ. ನನ್ನ ಚಾನಲ್ ಹೆಸರು ಏನಪ್ಪ, ರಿವ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಇನ್ನೂ ಕ್ರಿಯೇಟ್ ಮಾಡಿಲ್ಲ. ಇದ್ರ ವಿಷಯನೂ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ. ಚಾನಲ್ ಹೆಸ್ರು ಏನು ಹೇಳಬೇಕು ಅಂತೇಳಿ ನೋಡೋಣ. ಆ ದೇವ್ರ ಮೇಲೆ ಭರವಸೆ ಹಾಕಿದ್ದೀನಿ. ನಮ್ಮ ಸಬ್ಸ್ಕ್ರೈಬ್ಗಳು ಚಾನಲ್ ಕ್ರಿಯೇಟ್ ಆದಮೇಲೆ ಜನ ಸಬ್ಸ್ಕ್ರೈಬ್ ಮಾಡ್ತಾರೆ. ಅದ್ರ ಮೇಲೆ ಆ ಚಾನಲ್ಗೆ ಹೆಸರು ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಅಂತೆ. ಇವಾಗ ಸದ್ಯಕ್ಕೆ ಓಡೋಣ ಮತ್ತೊಂದು ಪ್ಲೇಸಿಗೆ. ಇನ್ನೂ ಇಲ್ಲಿಗೆ ಮುಗ್ದಿಲ್ಲ, ವಿಚಾರ ಮಾಡ್ಕೊಬೇಡಿ. ನೆಕ್ಸ್ಟು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ತೋರಿಸ್ತೀನಿ. ಬನ್ನಿ ಇವಾಗ ಹೋಗೋಣ ಅಂತೆ. ಸ್ವಲ್ಪ ಊಟ ಮಾಡ್ಕೊಳ್ಳೋಣಂತೆ. ಇನ್ನೂ ಊಟ ಕೂಡ ಆಗಿಲ್ಲ. ಆಲ್ಮೋಸ್ಟ್ ಟೈಮ್ 1:45 ಆಗೋಗಿದೆ. ಹೋಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ವಿಸಿಟ್ ಮಾಡ್ಕೊಂಡು ಟೈಮ್ ಇದ್ದಷ್ಟು ವಿಸಿಟ್ ಮಾಡ್ತಾ ಇರ್ತೀನಿ ವಿಡಿಯೋಗಳಲ್ಲಿ. ಆಮೇಲೆ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಇನ್ನೂ ಒಂದು ವಿಡಿಯೋದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಗ್ತಾ ಇರ್ತೀನಿ. ನಿಮ್ಮ ಕನ್ನಡಿಗ, ಕರ್ನಾಟಕದ ಜೈ ಕರ್ನಾಟಕ, ಜೈ ಕನ್ನಡ ಅಂದರೆ. ಯಾಕಂದರೆ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಯಾವ ಥರ ಹೆಂಗೆ ಪ್ರೊನೌನ್ಸೇಷನ್ ಅಂದರೆ ಮಾತುಗಳನ್ನ ಉಚ್ಚಾರಣೆ ಯಾವ ಥರ ಮಾಡಬೇಕು ಅನ್ನೋದು ಕೂಡ ನನಗೆ ಸರಿಯಾಗಿ ಐಡಿಯಾ ಇಲ್ಲ. ಓಕೆ, ಹೋಗ್ತಾ ಹೋಗ್ತಾ ಕಲಿಯೋಣ ಅಂತೆ. ಈಗ ಸದ್ಯಕ್ಕೆ ಬರೋ ಚೌಕಿ ಮುಗೀತು. ನೆಕ್ಸ್ಟ್ ಯಾವ ಚೌಕಿ ಸಿಗುತ್ತೋ ನೋಡೋಣ. ಸ್ನೇಹಿತರೆ, ಹೇಗಿದೆ ನಮ್ಮ ಗಗನ ಚುಕ್ಕಿ ಅಲ್ಲ, ಇದು ಬರೋ ಚುಕ್ಕಿ. ಹೇಗಿದೆ ನೋಡಿ ಬರೋ ಚುಕ್ಕಿ. ಇಲ್ಲಿ ಚೆನ್ನಾಗಿದೆ. ಸೌಂಡ್ ಕೇಳಿ ಹೇಗಿರುತ್ತೆ ಸೌಂಡ್ ಅಂತ.